ಬ್ರಾಂಡ್ ಬೆಂಗಳೂರಿಗೆ ಅಧಿಕಾರಿಗಳೇ ಶಾಪ. ಮಳೆ ದುರಂತ ನಡೆದರೂ ಕೂಡ ಜಿಬಿಎ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಬೆಂಗಳೂರಿನಲ್ಲಿ ಮಳೆ ನಿಂತರೂ ಇನ್ನೂ ಸಂಚಕಾರ ಮಾತ್ರ ನಿಂತಿಲ್ಲ. ಏಪ್ರಿಲ್ 29ರ ಮಳೆ ಅವಾಂತರಕ್ಕೆ ಇನ್ನೂ ಸಿಕ್ಕಿಲ್ಲ ಮುಕ್ತಿ. 10 ದಿನ ಕಳೆದರೂ ಬಿದ್ದ ಮರಗಳನ್ನು ತೆರವು ಮಾಡುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿಲ್ಲ. ಬಿದ್ದಂತಹ ರೆಂಬೆ ಕೊಂಬೆಗಳನ್ನು ಕೂಡ ತೆರವು ಮಾಡಿಲ್ಲ. ಬೆಂಗಳೂರಿನಲ್ಲಿ ಮಳೆ ನಿಂತರೂ ಕೂಡ ಸಂಚಕಾರ ನಿಲ್ತಾ ಇಲ್ಲ. ಏಪ್ರಿಲ್ 29ರಂದು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿತ್ತು. ಸುಮಾರು 150ಕ್ಕೂ ಹೆಚ್ಚು ಮರಗಳು ಧರಾಶಾಹಿಯಾಗಿದ್ವು. ಅನೇಕ ಮರಗಳ ರೆಂಬೆ ಕೊಂಬೆಗಳು ಕಳಚಿ ಬಿದ್ದಿದ್ವು. ಸೊ ಈ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ತೆರವು ಮಾಡಬೇಕಲ್ಲ. ತೆರವು ಮಾಡಬೇಕಾದಂಥ ಜಿಬಿಎ ಇನ್ನೂ ಕೂಡ ನಿದ್ರಾವಸ್ಥೆಯಲ್ಲಿದೆಯಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. 10 ದಿನ ಕಳೆದರೂ ಬಿದ್ದಂತಹ ಮರಗಳನ್ನು ತೆರವು ಮಾಡುವಂಥ ಒಂದು ಪ್ರಕ್ರಿಯೆ ನಡೆದಿಲ್ಲ. ಬೃಹತ್ ಮರಗಳ ರೆಂಬೆ ಕೊಂಬೆಗಳನ್ನು ತೆರವು ಮಾಡಿಲ್ಲ ಜಿಬಿಎ. ಮಳೆಗೆ ಉರುಳಿ ಬಿದ್ದ ಬೃಹತ್ ಮರಗಳು ಇನ್ನೂ ರಸ್ತೆಯಲ್ಲೇ ಇರುವಂಥದ್ದು. ಕುಮಾರಕೃಪಾ ರಸ್ತೆಯಲ್ಲಿ ಅಧಿಕಾರಿಗಳ ಅಂಧ ದರ್ಬಾರ್ ಕಣ್ಮುಂದೆ ಕಾಣಿಸ್ತಾ ಇದೆ. ಕುಂಭಕರ್ಣ ನಿದ್ದೆಗೆ ಜಾರಿದೆ ಜಿಬಿಐ ಅಧಿಕಾರಿಗಳ ತಂಡ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಡೆಸಿರುವಂತಹ ಒಂದು ವಾಕ್ಥ್ರೂ ಇದೆ. ನೋಡೋಣ ಬನ್ನಿ ಯಾವ ರೀತಿಯಾಗಿ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ರೆಂಬೆ ಕೊಂಬೆಗಳು ಬಿದ್ದಂತಹ ರೆಂಬೆ ಕೊಂಬೆಗಳು ಹಾಗೆ ಇವೆ, ಅವುಗಳನ್ನು ತೆರವು ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ನಡೆದಿಲ್ಲ. ಈ ಬಗ್ಗೆ ಇರುವಂತಹ ಒಂದು ವಾಕ್ಥ್ರೂ ನೋಡೋಣ. ಬೆಂಗಳೂರು ನಗರದಲ್ಲಿ ಕಳೆದ ಏಪ್ರಿಲ್ 29ರಂದು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಧಾರಾಕಾರ ಮಳೆಯಾಗಿತ್ತು. ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಜನರ ಪ್ರಾಣ ಕೂಡ ಹೋಗಿತ್ತು. ಜೊತೆಗೆ ಬೆಂಗಳೂರು ನಗರದಲ್ಲಿ ಸಖತ್ತು ಬೃಹತ್ ಗಾತ್ರದ ಮರಗಳು ಕೂಡ ಧರೆಗುಳಿದಿದ್ವು. ಸುಮಾರು ಒಂದು 200ಕ್ಕೂ ಹೆಚ್ಚು ಮರಗಳು ಧರೆ ಉಳಿದಿದೆ. ಸುಮಾರು ಒಂದು 300ಕ್ಕೂ ಹೆಚ್ಚು ರೆಂಬೆ ಕೊಂಬೆಗಳು ಕೂಡ ರಸ್ತೆ ಮೇಲೆ ಬಿದ್ದಿದ್ವು. ಯಾಕಂದರೆ ಅಷ್ಟರ ಮಟ್ಟಿಗೆ ಮಳೆ ಆಗಿತ್ತು. ಅದಾದ ನಂತರ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಯಾಕಂದರೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮರದ ರೆಂಬೆ ಕೊಂಬೆಗಳು ಬಿದ್ದಿದ್ವು. ಅದನ್ನ ತೆರವು ಮಾಡುವ ಕೆಲಸ ಆಗಿತ್ತು. ಆದರೆ ಈ ಒಂದು ರಸ್ತೆ ಏನಿದೆ, ಮಲ್ಲೇಶ್ವರಂನಲ್ಲಿರುವಂತಹ ಕುಮಾರಕೃಪಾ ರಸ್ತೆಯ ರೈಲ್ವೆ ಪ್ಯಾಲೇಸ್ ರಸ್ತೆ ಕಂಪ್ಲೀಟ್ ರಸ್ತೆ ಉದ್ದಕ್ಕೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಮರದ ರೆಂಬೆ ಕೊಂಬೆಗಳು ರಸ್ತೆ ಫುಟ್ಪಾತ್ ಮೇಲೆ ಬಿದ್ದಿವೆ. ಸೊ ಇವತ್ತಿಗೆ 9 ದಿನ ಆಗಿದೆ. 9 ದಿನ ಕಳೆದರೂ ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನ ಎಂಥದ್ದು ಅಂತೇಳಿ ನಮಗೆ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಈ ಮಳೆ ರಭಸಕ್ಕೆ ಕೇಬಲ್ಗಳು ಹೆಂಗಂದ್ರೆ ಹಂಗೆ ಬಿದ್ದಿವೆ. ಜೊತೆಗೆ ರೆಂಬೆ ಕೊಂಬೆಗಳು ರಸ್ತೆಗಳಿವೆ. ಇತ್ತ ಒಂದು ಕಡೆ ವಾಹನ ಸವಾರರು ಓಡಾಡೋದಕ್ಕೆ ಒಂದು ಕಡೆ ಪ್ರಾಬ್ಲಮ್ ಆದರೆ ಮತ್ತೊಂದು ಕಡೆ ಫುಟ್ಪಾತ್ ಸಮೇತ ಇಲ್ಲ. ಅಷ್ಟರ ಮಟ್ಟಿಗೆ ಜನರ ಸಮಸ್ಯೆ ಆಗ್ತಾ ಇದೆ. ಅಧಿಕಾರಿಗಳು ಸಾರ್ವಜನಿಕರು BBMP ಹೇಳಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ. ಸೊ ಇಲ್ಲಿ ನಾನು ನಾಗರಿಕರನ್ನು ಮಾತಾಡಿಸ್ತೀನಿ. ಸರ್ ಏನು ಸರ್ ಅವ್ಯವಸ್ಥೆ ಇದು ಯಾವಾಗ ಬಿದ್ದಿರೋದು, ಏನು ಹೇಳ್ತೀರಿ ಸರ್? ಇದು ಸರ್ 1 ವೀಕ್ ಆಗಿದೆ. 1 ವೀಕಿಂದ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಗಾಡಿ ಪಾರ್ಕ್ ಮಾಡೋಕ್ಕೂ ಭಾಳ ಕಷ್ಟ ಇದೆ, ಓಡಾಡಲಿಕ್ಕೂ ಭಾಳ ಕಷ್ಟ ಆಗ್ತಿದೆ. ನಾವು ಇಲ್ಲಿರೋರಿಗೆಲ್ಲ ಸಂಬಂಧಪಟ್ಟವ್ರಿಗೆ ಹೇಳಿದ್ದೀವಿ, ಆದರೂ ಯಾರೂ ಜಾರಿಗೆ ಬಂದಿಲ್ಲ ಇದು. ಸೊ ಬೇಗನೆ ಇದೆಲ್ಲ ತೆರವು ಕಳಿಸಿ ಕ್ಲೀನ್ ಮಾಡಿಕೊಡ್ಬೇಕಂತ ವಿನಿಸ್ತೀವಿ ನಾವು. BBMP ಅವ್ರಿಗೆಲ್ಲ ಸ್ವಲ್ಪ ನಾವು ಹೇಳಿದ್ದೀವಿ, ಬಟ್ ಅವರು ಬರ್ತಾ ಇಲ್ಲ. ಬಟ್ ಬೇಗ ಕ್ಲಿಯರ್ ಮಾಡ್ಲಿಕ್ಕೆ ಹೇಳಂತ ನಿಮ್ಮ ಕಡೆಯಿಂದ ಇದು ಮಾಡ್ತಾ ಇದ್ದೀನಿ. ಓಕೆ ಸರ್, ತಾವೇನು ಹೇಳ್ತೀರಿ? ಸರ್ ಅದೇ ಅವ್ರು ಹೇಳಿದ್ದೆ ಸರ್. ನೋಡಿ 2 ಕಡೆನೂ 2 ಕಡೆನೂ ಪಾರ್ಕ್ ಮಾಡ್ತಾರೆ. ನೋಡಿ ಇದು 1 ವಾರ ಆಯಿತು, ಇವನು ಯಾರೂ ತೆಗ್ದಿಲ್ಲ. ಭಾಳ ಹಿಂಸೆ ಆಗ್ತಾ ಇದೆ ಸರ್, ಪಾರ್ಕಿಂಗ್ ಇಲ್ಲ. ನಿಜಕ್ಕೂ ಕೂಡ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಯಾಕಂದರೆ ಇಷ್ಟರ ಮಟ್ಟಿಗೆ 1 ವಾರ ಆದರೂ ಕೂಡ ತೆರವು ಮಾಡಿಲ್ಲ ಅಂತ ಅಂದರೆ ಅಷ್ಟೇ ಅಲ್ಲ, ಜೊತೆಗೆ ಇನ್ನೂ ಇಲ್ಲಿ ನನ್ನ ಬಲಭಾಗದಲ್ಲಿ ನೋಡ್ಬೋದು, ಇನ್ನೂ ಕೂಡ ಯಾವಾಗಾದರೂ ಅಪ್ಪಿತಪ್ಪಿ ಏನಾದರೂ ಮತ್ತೆ ಬೆಂಗಳೂರು ನಗರದಲ್ಲಿ ಗಾಳಿ ಮಳೆ ಆತಾದರೆ ಇನ್ನೂ ಕೂಡ ಸಾಕಷ್ಟು ಅಪಾಯದ ಸ್ಥಿತಿಯಲ್ಲಿದೆ ಮರ. ಯಾವಾಗ ಬೇಕಾದರೂ ಕೂಡ ರೆಂಬೆ ಕೊಂಬೆಗಳು ವಾಹನ ಸವಾರರ ಮೇಲೆ ಬೀಳ್ಬೋದು. ಅಪ್ಪಿತಪ್ಪಿ ಏನಾದರೂ ಮರ ಕೂಡ ಏನಾದರೂ ಬುಡ ಸಮೇತ ಬಿತ್ತು ಅಂದರೆ ಸಾಕಷ್ಟು ಸಾವು ನೋಡಾಗ್ತವೆ. ಇದೊಂದೇ ಮರ ಅಲ್ಲ, ಮತ್ತೆ ಪಕ್ಕದೊಂದು ಮರ ಕೂಡ ಅದೇ ರೀತಿ ಇದೆ, ಒಣಗಿದೆ. ಯಾವಾಗ ಬೇಕಾದರೂ ವಾಹನ ಸವಾರರ ಮೇಲೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಯಾವಾಗ ಬೇಕಾದರೂ ಬೀಳ್ಬೋದು. ಸೊ ಇಷ್ಟೆಲ್ಲ ಇದ್ರೂ ಕೂಡ 1 ವಾರ ಕಳೆದರೂ ಕೂಡ ಜಿಬಿಎ ಅಧಿಕಾರಿಗಳು ಕಣ್ಣಿದ್ದು ಕುಡ್ರಂತಾಗಿದ್ದಾರೆ. ಯಾಕಂದರೆ ಇಷ್ಟೊತ್ತಿಗೆ ತೆರವು ಮಾಡಬೇಕಾಯಿತು. ಇತ್ತ ಒಂದು ಕಡೆ ಫುಟ್ಪಾತಲ್ಲಿ ಓಡಾಡುವಂತಹ ಜನಸಾಮಾನ್ಯರಿಗೆ ತೊಂದರೆ ಆದರೆ ರಸ್ತೆ ಮೇಲೆ ಓಡಾಡುವಂತಹ ವಾಹನ ಸವಾರರು ಕೂಡ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಸೊ ಅಧಿಕಾರಿಗಳು ನಿಜಕ್ಕೂ ಕೂಡ ಈ ದಪ್ಪ ಚರ್ಮದ ಅಧಿಕಾರಿಗಳು ಅಂತ ಹೇಳ್ತಾರೆ. ನಿಜಕ್ಕೂ ಕೂಡ 1 ವಾರ ಕಳೆದರೂ ಇಂತಹ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇಲ್ಲ ಅಂದರೆ ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇದೀಗ ಗೊತ್ತಾಗ್ತಿರುವಂಥದ್ದು. ಸೊ ಇನ್ನಾರು ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಈ ಕೆಲಸವನ್ನು ಎಷ್ಟು ಮಟ್ಟಿಗೆ ಮಾಡ್ತಾರೆ, ಜೊತೆಗೆ ಎಷ್ಟು ಬೇಗ ತೆರವುಗೊಳಿಸ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಂಜುನಾಥ್ ಸಕ್ರ, ಫ್ರೀಡಮ್ ಟಿವಿ, ಬೆಂಗಳೂರು.